ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಸೀಮಂತಕ್ಕೆ ಸ್ಯಾರಿ ತಗೊಂಡು ಬಂದಿರೋದು. ಯಾವ ಸ್ಯಾರಿ ಆ್ಯಂಡ್ ನಾನು ಅಂದ್ಕೊಂಡಿರೋ ಬಡ್ಜೆಟಲ್ಲೇ ನನಗೆ ಸಿಕ್ಕಿದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಸೊ ನಾನು ತಗೊಂಡಿರೋದು ಬಂದ್ಬಿಟ್ಟು BSCಯಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ನಾನು BSC ಆನ್ಲೈನ್ ಹಾಗೆ ಆಫ್ಲೈನ್ ಸೀಮಂತದ ಸ್ಯಾರಿ ತಗೊಂಡಿದ್ದು ಆಫ್ಲೈನ್. ಆನ್ಲೈನಲ್ಲಿ ತುಂಬ ಸುಮಾರಷ್ಟು ಸೀರೆಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಪ್ರತಿಯೊಂದು ಸ್ಯಾರೀಸಿಂದು ಪ್ರೈಸ್ ಡೀಟೇಲ್ಸ್ ಮತ್ತು ಹೇಗೆ BSC ಆನ್ಲೈನಲ್ಲಿ ಆರ್ಡರ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಸೊ ದಾವಣಗೆರೆಯಲ್ಲಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ BSC ಶಾಪ್ ಬಗ್ಗೆ. ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಶಾಪಿಂಗ್ ಮಾಡೋದೇ BSC. ನನಗೂ ಅಷ್ಟೇ ಮೋಸ್ಟ್ ಫೇವ್ರೆಟ್ BSCಯಲ್ಲೇ. ನಾನು ಜಾಸ್ತಿ ಆಫ್ಲೈನಲ್ಲಿ BSCಯಲ್ಲಿ ಶಾಪ್ ಮಾಡೋದಂದರೆ BSC ಎಕ್ಸ್ಕ್ಲೂಸಿವ್ MCC B ಬ್ಲಾಕಲ್ಲಿದೆ ಅಲ್ಲ, ಸೊ ಅಲ್ಲೇ ನಂಗೆ ತುಂಬ ಇಷ್ಟ ಆಗ್ತವೆ ಸ್ಯಾರೀಸು. ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೇನ್ ಏನಕ್ಕೆ ಅಲ್ಲಿ ಇಷ್ಟ ಆಗುತ್ತೆ ಅಂದರೆ ಅಂಗಡಿ ರಶ್ ಇರಲ್ಲ ಅಷ್ಟೊಂದು. ಅದೇ ನೀವು ಓಲ್ಡ್ BSCಯಲ್ಲೂ ತುಂಬ ಜನ ಶಾಪ್ ಮಾಡ್ತಾರೆ, ಬಟ್ ಅಲ್ಲಿಗೆ ಹೋದ್ರೇ ನನಗೆ ಸುಸ್ತಾಗುತ್ತೆ ಆ ರೋಡಿಗೆ. ಆ ಅಂಗಡಿ ಯಾವಾಗಲೂ ಫುಲ್ ರಶ್ ಇರುತ್ತೆ. ಹಾಗಾಗಿ ನಾನು BSC ಎಕ್ಸ್ಕ್ಲೂಸಿವ್ ಅಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಬನ್ನಿ, ಯಾವೆಲ್ಲ ಸ್ಯಾರೀಸ್ನ ಶಾಪಿಂಗ್ ಮಾಡಿದ್ದೀನಿ. ಇನ್ನೂ ತುಂಬಾ ಇದೆ, ಬಟ್ ಸ್ವಲ್ಪ ಅಷ್ಟೇ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಮಲ್ಬಾರಿ ಕಾಟನ್ ಸ್ಯಾರಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಆಲ್ರೆಡಿ ಬ್ಲೌಸ್ ಹೊಲಿಸ್ಕೊಂಡಿದ್ದಾರೆ. ಈ ಸ್ಯಾರಿ ಬಂದ್ಬಿಟ್ಟು ನಾನು ನಮ್ಮ ಮಮ್ಮಿಗೆ ಬರ್ತ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಾಷೆಬಲ್ ಕೂಡ ಹೌದು. ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸ್ಕೈ ಬ್ಲೂನೂ ಅಲ್ಲ, ಇನ್ನೂ ಲೈಟ್ ಬ್ಲೂ ಕಲರ್ಗೆ ಪರ್ಪಲ್ ಕಾಂಬಿನೇಷನ್ ವಿತ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ. ಆ್ಯಂಡ್ ಈ ರೀತಿ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ನಮ್ಮ ಮಮ್ಮಿಗೆ ತುಂಬ ಫೇವ್ರೆಟ್. ಹಾಗಾಗಿ ಅವ್ರು ಹಾಳು ಮಾಡ್ಕೋಬಾರ್ದು ಅಂತ ಕೆಲವೊಂದಿಷ್ಟು ಫಂಕ್ಷನ್ಸಿಗೆ ಅಷ್ಟೇ ಅವರು ವೇರ್ ಮಾಡ್ತಾರೆ. ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾರೆ ಅವರು. ಬರ್ಡೇಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದೆ ನಾನು ಈ ಸಲ ಅವ್ರ ಬರ್ಡೇಗೆ. ಪ್ರತಿ ವರ್ಷ ಬರ್ಡೇಗೂ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ, ಸ್ಯಾರಿ ಅಥವಾ ಜ್ಯುವೆಲ್ರಿ ಈ ರೀತಿ. ಸೊ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಸಿಂಪಲ್ ಆಗಿ ಅವರು ನಾನೇ ಸ್ಟಿಚ್ ಮಾಡಿಸೋದು ಯಾವಾಗಲೂ ನಮ್ಮ ಮಮ್ಮಿಗೆ. ಸಿಂಪಲ್ ಆಗಿ ಒಂದು ಈ ರೀತಿ ನೆಕ್ ಇಟ್ಬಿಟ್ಟು ಈ ರೀತಿ ನಮ್ಮ ಟೇಲರ್ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1650 rupees ಏನೋ ಬಿದ್ದಿತ್ತು. ಈ ಸ್ಯಾರಿ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಇದು 650 rupees ಅಷ್ಟೇ. ನಾನು ತಗೊಂಡಿದ್ದು ಬೇಬಿ ಪಿಂಕಿಗೆ ಒಂಥರ ಸಿಲ್ವರ್ ಕಲರಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಫ್ಯಾನ್ಸಿ ಸ್ಯಾರಿ ಆಗಿರುತ್ತೆ. ಸೊ ಇದರಲ್ಲಿ ನಾನು ಲೆಹೆಂಗಾ, ಕ್ರಾಪ್ ಟಾಪು ಈ ರೀತಿ ಹೊಲಿಸ್ಕೊಳ್ಳೋಣ, ಲಾಂಗ್ ಫ್ರಾಕ್ ಈ ಥರದ್ದು ಏನಾದರೂ ಐಡಿಯಾ ಮಾಡಿ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಸ್ಯಾರಿ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಬಿ ಪಿಂಕ್ ಫೇರ್ ಇರೋರಿಗಂತೂ ಮಸ್ತಾಗಿ ಕಾಣುತ್ತೆ ಈ ಸ್ಯಾರಿ ಬಂದ್ಬಿಟ್ಟು. ಡಿಸೈನರ್ ಸ್ಯಾರಿ. ಸೊ ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಲೌಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದು ಬ್ಲೌಸ್ ಪೀಸ್ ಬೇಬಿ ಪಿಂಕ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ. ಬಟ್ ಇನ್ನು ನಾನು ಬ್ಲೌಸ್ ಹೊಲಿಸ್ಕೊಂಡಿಲ್ಲ, ಹಾಗೆ ಇಟ್ಟಿದ್ದೀನಿ. ತುಂಬ ಇಷ್ಟಪಟ್ಟು ತಗೊಂಡೆ. ಇದು ಕಮ್ಮಿ ರೇಟಿನ ಅಂದರೆ 650 rupees ಅಷ್ಟೇ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇದು ವರ್ತಿದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮಮ್ಮಿಗೆ ಯೂನಿಫಾರ್ಮ್ ಥರ ಅಂತೇಳಿ ಅವ್ರು ಈ ಸ್ಯಾರಿನ ಆನ್ಲೈನಲ್ಲಿ ತೊಗೊಂಡ್ರು. ಇದು ಸೆಕೆಂಡ್ ಸ್ಯಾರಿ ನಾನು ತೋರಿಸಿದ್ದು, ಫಸ್ಟ್ ಸ್ಯಾರಿ ತೋರಿಸಿದ್ದು, ಹಾಗೆ ಇವಾಗ ತೋರಿಸ್ತಿರೋದು ಕೂಡ ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಆಫ್ಲೈನಲ್ಲಿ ತೊಗೊಂಡಿರೋವೆಲ್ಲ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದು. ಜಸ್ಟ್ 450 rupeesಗೆ ಸಿಕ್ತು. ಈ
ಈ ಒಂದು ಸ್ಯಾರಿ ಲೈನಿಂಗ್ ಸ್ಯಾರಿ ಇದು. ಅವರಿಗೆ ವೈಟ್ ಕಲರೇ ಬೇಕು ಅಂತೇಳಿ ತೊಗೊಂಡಿದ್ದಾರೆ. ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಜಸ್ಟ್ 450 ರುಪೀಸ್ ಅಂದರೆ ವರ್ತಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಿ ಎಸ್ ಸಿಯಲ್ಲಿ. ಹಾಗಾಗಿ ನಾನು ಜಾಸ್ತಿ ಬಿ ಎಸ್ ಸಿಯಲ್ಲಿ ತೊಗೊಳ್ತೀನಿ. ಇದೆಲ್ಲ ಆನ್ಲೈನಲ್ಲಿ ತರಿಸಿರೋ ಸ್ಯಾರೀಸು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ. ಈ ರೀತಿ 2 in 1 ಇದೆ. ಅಂದರೆ ಬಾರ್ಡರ್ ಈ ಥರನೂ ಹಾಕೋಬೋದು, ಈ ಥರ ಪರ್ಪಲ್ ಕಲರ್ ಬೇಕಿದ್ರು ಹಾಕೋಬೋದು. ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಇದು. ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು 1500 ಏನೋ ಇತ್ತು. ಬಟ್ ಇದು 40% ಸೇಲಲ್ಲಿ ನಾನು ತೊಗೊಂಡಿದ್ದು ಆನ್ಲೈನಲ್ಲೇ. 40% ಲೆಸ್ ಆಗಿ ಬರೀ ಇದು ನನಗೆ 650 ರುಪೀಸ್ಗೆ ಸಿಕ್ತು. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ಈ ಥರ ನಮ್ಮ ಹೆಚ್ಚಿನವರು ಬರೀ ಡಿಸೈನರ್ ಸ್ಯಾರೀಸು, ಈ ಥರ ಫ್ಯಾನ್ಸಿ ಸ್ಯಾರೀಸು ಈ ಥರ ಉಡ್ತಾರೆ. ಅಪರೂಪಕ್ಕೆ ಅದ್ರ ಮಧ್ಯದಲ್ಲಿ ಒಂದು ಈ ಥರ ಸ್ಯಾರೀಸ್ನು ಉಟ್ಕೊಂಡ್ರೆ ಬ್ಲೌಸ್ ಎಲ್ಲ ವೆರೈಟಿಯಾಗಿ ಸ್ಟಿಚ್ ಮಾಡಿಸಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ನಂಗೆ ಪರ್ಸ್ನಲಿ ಈ ಥರ ಹ್ಯಾಂಡ್ಲೂಮ್ ಸ್ಯಾರೀಸು, ಇಳ್ಕಲ್ ಸೀರೆಗಳು ಇವೆಲ್ಲ ತುಂಬ ಇಷ್ಟ ಆಗ್ತವೆ. ಹಾಗಾಗಿ ಈ ಸ್ಯಾರಿನ ಇಷ್ಟಪಟ್ಟು ತೊಗೊಂಡೆ. ಇದು ಕೂಡ ಎಲ್ಲ ಆನ್ಲೈನಲ್ಲೇ ತೊಗೊಂಡಿದ್ದು. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಈ ರೀತಿ ಒಂದು ಫ್ಯಾನ್ಸಿ ಸ್ಯಾರಿ. ಇದು ತುಂಬ ಜನದ ಹತ್ರ ಇರುತ್ತೆ. ನನಗೆ ನಮ್ಮ ಮಮ್ಮಿ ತಗೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದರು ಅಂತ ನಾನು ತೊಗೊಂಡೆ. ಈಗ ಅನಿಸ್ತಿದೆ ತೊಗೋಬಾರ್ದಿತ್ತು ಅಂತ, ಯಾಕಂದರೆ ಎಲ್ಲರ ಹತ್ರ ಇದೆ ಈ ಸ್ಯಾರಿ. ಇದೂ ಅಷ್ಟೇ ಬಿ ಎಸ್ ಸಿಯಲ್ಲೇ ತೊಗೊಂಡಿದ್ದು. ನನಗೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ 1000 ರುಪೀಸ್ ಏನೋ ಬಿದ್ದಿದೆ. ಎಲ್ಲರ ಹತ್ರ ಇದೆ, ಆಲ್ಮೋಸ್ಟ್ ಎಲ್ಲರ ಹತ್ರ ಇದೆ ಈ ಸ್ಯಾರಿ. ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ. ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ನೋಡಬೇಕು ಯಾವಾಗಾಗುತ್ತೋ ಆವಾಗ ಸ್ಟಿಚ್ ಮಾಡಿಸಿ ಉಟ್ಕೊಂಡ್ರೆ ಆಯಿತು ಅಂತೇಳಿ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಸೊ ಈ ಒಂದು ಕ್ರೇಪ್ ಸ್ಯಾರಿ ನಂಗೆ ತುಂಬ ಇಷ್ಟಪಟ್ಟು ತಗೊಂಡೆ. ಸೇಮ್ ಮೈಸೂರು ಸಿಲ್ಕ್ ಅಲ್ಲೇ ಇದು ಕ್ರೇಪಲ್ಲಿ ಬಂದಿರೋದು. ಆಲ್ರೆಡಿ ನಾನು ಲಾಸ್ಟ್ ಯಾವುದಾದ್ರೂ ಹಳೆ ವಿಡಿಯೋದಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಬಂದುಬಿಟ್ಟು 1400 ರುಪೀಸ್ಗೇನೋ ನನಗೆ ಸಿಕ್ತು. 20% ಡಿಸ್ಕೌಂಟ್, 10+10 ಡಿಸ್ಕೌಂಟಲ್ಲಿ ತೊಗೊಂಡಿದ್ದು. ಎಲಿಫೆಂಟ್ ಬಾರ್ಡರ್ ಬಂದಿದೆ ಇದಕ್ಕೆ. ಸೇಮ್ ಮೈಸೂರು ಸಿಲ್ಕಲ್ಲಿ ಏನು ನಿಮಗೆ ಸಿಗುತ್ತೆ ಅದೇ ಇದು ಕ್ರೇಪಲ್ಲಿ ನಾನು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಸ್ಯಾರಿ. ಇನ್ನೂ ಬ್ಲೌಸ್ ಯಾವುದೂ ಹೊಲಿಸಿಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಲೈಟ್ ವೇಟ್ ಇದೆ. ಹೇಗೆ ಉಡ್ತೀವೋ ಕಂಫರ್ಟಬಲ್ ಆಗಿ ಕೂರುತ್ತೆ. ಈ ಸ್ಯಾರಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಓಕೆ, ಇದಿಷ್ಟು ನಾನು ಬಿ ಎಸ್ ಸಿ ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಇನ್ನೂ ತುಂಬ ಸ್ಯಾರೀಸ್ ತರಿಸ್ಕೊಂಡಿದ್ದೀನಿ. ಎಲ್ಲ ನಾನು ತೋರಿಸ್ತಿಲ್ಲ ಇವತ್ತು, ಬಿಕಾಸ್ ಎಲ್ಲೆಲ್ಲಿ ಇಟ್ಟಿದ್ದೀನೋ ನನಗೆ ನೆನಪಿಲ್ಲ. ಈ ಸ್ಯಾರಿ ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು. ಅಂದರೆ ನಮ್ಮ ಅತ್ತೆಮ್ಮ ನನಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಈ ಸ್ಯಾರಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ತಗೊಂಡಿರೋ ಅಂಥ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 2050 ರುಪೀಸ್ ಇದೆ. ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಯಾವ ಶಾಪ್ ಅಂತ ಅಂದರೆ ದಂಡು ಸಾಸ್ ಅಂತ ಒಂದು ಶಾಪ್ ಇದೆ. ಅಲ್ಲೇ ಅವ್ರು ಯಾವಾಗಲೂ ಪರ್ಚೇಸ್ ಮಾಡೋದು. ಚೆನ್ನಾಗಿದೆ ಈ ಸ್ಯಾರಿ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೂ ಒಂದು ಸ್ಯಾರಿ ನನಗೆ ಅವರೇ ಕೊಡಿಸಿರೋದಿದೆ. ತುಂಬ ಸ್ಯಾರಿ ವರ್ಷಕ್ಕೆ ಎಷ್ಟೊಂದು ನನಗೆ ಕೊಡ್ತಾನೆ ಇರ್ತಾರೆ ಅವರು. ಇದು ಅಷ್ಟೇ ನಮ್ಮ ಅತ್ತೆ ಮನೆ ನನಗೆ ಕೊಟ್ಟಿರೋ ಅಂಥದ್ದು. ನೀವು ಯಾವ ಬ್ಲೌಸ್ ಹೊಲಿಸಿಲ್ಲ. ಇದು ಅಷ್ಟೇ ಚಿಕ್ಕಪೇಟೆಯಲ್ಲಿ ತಗೊಂಡಿರೋ ಅಂಥ ಸ್ಯಾರಿ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 1500 ಇದೆ. ಸ್ಮಾಲ್ ಬಾರ್ಡರ್ ಸ್ಯಾರಿ. ನಂದು ನಮ್ಮ ಅತ್ತೆಮ್ಮ ಅಂದರೆ ನಮ್ಮ ಅಜ್ಜಿ ಅಕ್ಕ, ಅವ್ರದ್ದು ಟೇಸ್ಟ್ ಎಲ್ಲ ಒಂದೇ ಥರ ಇರುತ್ತೆ. ಇದೇ ರೀತಿ ಕಲರ್ಸೇ ಸೆಲೆಕ್ಟ್ ಮಾಡ್ತೀವಿ. ಆ್ಯಂಡ್ ಇದೇ ರೀತಿ ಲೈಟ್ ವೆಯ್ಟಲ್ಲೇ ಇರಬೇಕು, ಈ ರೀತಿನೇ ಇಷ್ಟಪಡ್ತೀವಿ. ತುಂಬ ಹೆವಿ ಸ್ಯಾರೀಸ್ ಎಲ್ಲ ಇಷ್ಟಪಡಲ್ಲ. ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಸೆಲೆಕ್ಷನ್ಸು. ನನ್ನ ಸೆಲೆಕ್ಷನ್ ಸೇಮ್ ಇರುತ್ತೆ, ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಸೊ ಇದು ಆಯಿತು. ಇದು ಮಾಮೂಲಿ ಜಾರ್ಜೆಟ್ ಸ್ಯಾರಿ. ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು 5th ಮಂತಲ್ಲಿ. ಅವರು ಒಂದು ಸೀರೆ ಉಡಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ತಂದು ಕೊಟ್ಟಿದ್ದು. ಇದು 650 ರುಪೀಸ್ ಇದೆ ಪ್ರೈಸ್. ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ.
ಸೊ ಇದು ಬಂದ್ಬಿಟ್ಟು ನಮ್ಮ ಅತ್ತೆಮ್ಮ ನನಗೆ ಕೊಟ್ಟಿರೋವಂಥ ಸ್ಯಾರಿ. ಇದೂ ಕೂಡ ಅಷ್ಟೇ. ಅವರೂ ನನ್ನ 5 ಮಂತಲ್ಲಿ ಇದ್ದಾಗಲೇ ಬಂದಿದ್ರು. ಅವ್ರಿಗೆ ಗೊತ್ತಿಲ್ಲ ಸೀಮಂತ ಗ್ರ್ಯಾಂಡಾಗಿ ಮಾಡಲ್ಲ ಅಂತ. ಅವರು ಆ ಟೈಮಲ್ಲಿ ಗ್ರ್ಯಾಂಡಾಗಿರೋ ಸ್ಯಾರಿ ತೊಗೊಂಬರ್ಬೇಕಂತ ಆಸೆ ಇಟ್ಕೊಂಡಿದ್ರಂತೆ. ಬಟ್ ಸಡನ್ನಾಗಿ ಬಂದಿರೋದ್ರಿಂದ ಅವ್ರು ನನಗೆ ಈ ಸ್ಯಾರಿ ಕೊಟ್ಟರು. ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿದೆ. ಆ್ಯಕ್ಚುಲಿ ತುಂಬ ಲೈಟ್ ವೆಯ್ಟ್ ಇದೆ. ಕಲರ್ ಕಾಂಬಿನೇಷನು, ಬಾರ್ಡರು ಎಲ್ಲ ಸಕ್ಕತ್ತಾಗಿದೆ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 2700 ರುಪೀಸ್ ಇದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಟ್ಯಾಸಲ್ಸ್ ಕೂಡ ಬಂದಿದೆ. ಎಲ್ಲ ನಾನು ಬಿಚ್ಚಿ ಬಿಚ್ಚಿ ತೋರಿಸ್ತಾ ಇಲ್ಲ. ಸೊ ಈ ರೀತಿ ಸೆರ್ಗಿಗೆ ಈ ರೀತಿ ಬಂದಿದ್ದಾವೆ. ಯಾಕಂತ ಅಂದರೆ ಮತ್ತೆ ನನಗೆ ಫೋಲ್ಡ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಈ ಸ್ಯಾರಿ ಕೂಡ ನಮ್ಮ ಅತ್ತೆ ನನಗೆ ಕೊಟ್ಟಿರೋದು. ಸೊ ಇದಿಷ್ಟು ಸ್ಯಾರೀಸ್ ಆಯಿತು. ಈಗ ನಾನು ಸೀಮಂತಕ್ಕೆ ಅಂತ ತೊಗೊಂಡು ಬಂದಿರೋ ಸ್ಯಾರಿನ ತೋರಿಸ್ತೀನಿ. ಸೊ ಫೋಟೋಶೂಟಿಗೆ ಅಂತ ಒಂದು ಇಳ್ಕಲ್ ಸೀರೆ ತೊಗೋಬೇಕಂತ ತೊಗೊಂಡೆ. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ರು ಆ್ಯಕ್ಚುಲಿ. ಸೊ ಈ ಕಲರಲ್ಲಿ ತೊಗೊಂಡೆ ನಾನು ಇಳ್ಕಲ್ ಸ್ಯಾರಿ. ಚೆನ್ನಾಗಿ ಕಾಣುತ್ತೆ. ಆ ಥರನೇ ಟ್ರೆಡಿಷನ್ ಆಗಿ ವೇರ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಂದ್ಕೊಂಡು ಈ ಕಲರ್ ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 630 ರುಪೀಸ್, 630 ರುಪೀಸ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಕಾಟನ್ ಮೆಟೀರಿಯಲ್, ಬಾರ್ಡರು ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು. ನಮ್ಮ ಕಡೆ ಎಲ್ಲ ಜಾಸ್ತಿ ಇಳ್ಕಲ್ ಸ್ಯಾರಿ ವೇರ್ ಮಾಡಲ್ಲ. ಇದರಲ್ಲೇ ರೇಷ್ಮೆ ತೊಗೋಬೋದಿತ್ತು, ಬಟ್ ಜಾಸ್ತಿ ವೇರ್ ಮಾಡಲ್ಲ ಅಂತ ಇದು ತೊಗೊಂಡೆ. ಸಿಂಪಲಾಗಿ ಫೋಟೋಶೂಟಿಗೆ ಒಂದು ಇರಲಿ ಅಂತ. ಸೊ ಈಗ ಫೈನಲಿ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರೋವಂಥ ನನ್ನ ಸೀಮಂತಕ್ಕೆ ಯಾವ್ದು ತೊಗೊಂಡಿದ್ದೀನಿ ಅಂತ, ಅದು ಕೂಡ ನಾನು ಅಂದ್ಕೊಂಡಿರೋ ಬಜೆಟಲ್ಲಿ, ನಾನು ಅಂದ್ಕೊಂಡಿರೋ ಕಲರ್ ಕಾಂಬಿನೇಷನ್ ಸ್ಯಾರಿನೇ ನನಗೆ ಸಿಕ್ಕಿದೆ. ಹಾಗಾಗಿ ನಿಮಗೆ ತೋರಿಸೋವಂಥ ಸಮಯ ಬಂದಿದೆ. ಸೊ ಈ ಒಂದು ಸ್ಯಾರಿ ನನ್ನ ಸೀಮಂತಕ್ಕೆ ಅಂತ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೆಹಂದಿ ಗ್ರೀನ್ ಆರ್ ಪ್ಯಾರೋಟ್ ಗ್ರೀನೂ ಅಲ್ಲ, ಮೆಹಂದಿ ಗ್ರೀನೂ ಅಲ್ಲ, ಮಿಡಲಲ್ಲಿದೆ. ಇದು ಟಿಶ್ಯೂ ಸ್ಯಾರಿ. ನನ್ನ ಹತ್ರ ಟಿಶ್ಯೂ ಸ್ಯಾರಿಯಲ್ಲಿ ಒಂದು ಕಲೆಕ್ಷನ್ಸ್ ಇಲ್ಲ ಫ್ರೆಂಡ್ಸ್. ಯಾಕಂತ ಅಂದರೆ ನನ್ನ ಮದುವೆ ಟೈಮಲ್ಲಿ 2022 ಡಿಸೆಂಬರ್ ಅಂದರೆ 2023 ಈ ಟೈಮಲ್ಲೆಲ್ಲ ಟಿಶ್ಯೂ ಸ್ಯಾರೀಸು ತುಂಬ ಟ್ರೆಂಡಿಂಗಲ್ಲಿತ್ತು. ಯಾರ್ದಾದ್ರೂ ಮದುವೆ ಅದೇ ಟಿಶ್ಯೂ ಸ್ಯಾರೀಸೇ ತೊಗೊಳ್ತಾ ಇದ್ರು. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕಾಂಚೀಪುರಂ ಸ್ಯಾರಿ ತೊಗೊಂಡಿದ್ದೆ ನನ್ನ ಮದುವೆ ರಿಸೆಪ್ಷನಿಗೆ. ಸೊ ಅವಾಗಿಂದನೂ ನನಗೆ ಗೊತ್ತಿತ್ತು ಟಿಶ್ಯೂ ಸ್ಯಾರಿ ಕಡಿಮೆ ರೇಟಲ್ಲಿ ಆಗ್ತವೆ. ಸ್ಟಾರ್ಟಿಂಗ್ ಎಲ್ಲ ಪ್ರೈಸ್ ತುಂಬ ಜಾಸ್ತಿ ಇದ್ವು. ಆಮೇಲೆ ಬರ್ತಾ ಬರ್ತಾ ಟಿಶ್ಯೂ ಸ್ಯಾರಿಯಲ್ಲಿ 2000, 3000, 1500ದಿಂದನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಮುಂಚೆನೇ ನಾನು ಗೊತ್ತಿತ್ತು, ನಾನು ಗೆಸ್ ಮಾಡಿದ್ದೆ. ಹಾಗಾಗಿ ಮುಂದೆ ಯಾವಾಗಾದರೂ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡಿರಲಿಲ್ಲ. ಇನ್ನೂ ಆದರೂ ತೊಗೊಳಕ್ಕಾಗಿರಲಿಲ್ಲ. ಹಾಗಾಗಿ ಈ ಸಲ ಟಿಶ್ಯೂವಲ್ಲಿ ಒಂದಿರಲಿ. ತುಂಬಾ ಸ್ಯಾರೀಸ್ ಇದೆ, ಸಿಲ್ಕ್ ಸ್ಯಾರೀಸು ಎಲ್ಲ. ಟಿಶ್ಯೂ ಸಿಲ್ಕಲ್ಲಿ ಒಂದೂ ಇಲ್ಲ. ಟಿಶ್ಯೂ ಅಲ್ಲೇ ನಾನು ಸಿಲ್ಕಲ್ಲಿ ತೊಗೊಂಡಿರೋದು. ಯಾಕಂದರೆ ನನಗೆ ಆ ಟಿಶ್ಯೂ ಸ್ಯಾರೀಸ್ ಕೆಲವೊಂದು ಕೂರೋದೇ ಇಲ್ಲ, ಎಷ್ಟು ಐರನ್ ಮಾಡಿದ್ರು ಆ ಥರ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಟಿಶ್ಯೂ ಅಲ್ಲೇ ಸಿಲ್ಕಲ್ಲಿ ತೊಗೊಂಡೆ ನಾನು. ಅದು ಕೂಡ ನಮ್ಮ ಮನೇಲಿ ಹೇಳಿದರು ಒಂದು 10,000 to 15,000 ರುಪೀಸಿನ ಸ್ಯಾರಿ ತೊಗೋ ಅಂತ. ಬಟ್ ನನಗೆ ಇಷ್ಟ ಇರಲಿಲ್ಲ ಅಷ್ಟೊಂದು ದುಡ್ಡು ಕೊಟ್ಟು. ಇಷ್ಟೊಂದು ಬೀರಲ್ಲಿ ಹಂಗೆ ಬಿದ್ದು ಕೊಳಿತಾ ಇದ್ದಾವೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೆ 3,000 ಇಲ್ಲ 3,500 ಒಳಗಡೆನೇ ಸೀರೆ ತೊಗೋಬೇಕು ಅಂತ. ಸೊ ಹಾಗಾಗಿ ಫೈನಲಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಅನ್ನೋದಕ್ಕಿಂತ ನನ್ನ ಕಣ್ಮುಂದೆ ಇದು ಬಿತ್ತು. ಬೇರೆವೆಲ್ಲ ನೋಡಿ ಓಕೆ, ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೆ. ತೊಗೊಂಡ್ರೆ ನನ್ನ ಹತ್ರ ಈ ಕಲರ್ ಕಾಂಬಿನೇಷನಲ್ಲಿ ಇಲ್ಲ, ಇದೇ ತೊಗೋಬೇಕು ಅಂತ. ಸೊ ಫೈನಲಿ ಅಲ್ಲಿ ಸೇಮ್ ಪೀಸ್ ಸಿಕ್ತು. ಅಂದರೆ BSC ಆನ್ಲೈನಲ್ಲಿ ಇರೋದೇನು ನೋಡಿದ್ದಿಲ್ಲ ನಾನು, ಬೇರೆ ಎಲ್ಲ ರೀಲ್ಸ್ ಮಾಡ್ತಾರಲ್ಲ ಅವ್ರದ್ದು ನೋಡಿದ್ದೆ. ಸೊ ಡಾರ್ಕ್ ಪರ್ಪಲಿಗೆ ಈ ರೀತಿ ಗ್ರೀನ್ ಬಂದಿದೆ. ತುಂಬ ಗ್ರ್ಯಾಂಡಾಗಿದೆ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿದೆ. ಹೇಗೆ ಉಡ್ತೀವೋ ಹಾಗೆ ಕೂರುತ್ತೆ ಈ ಸ್ಯಾರಿ. ಆ್ಯಂಡ್ ಸಕ್ಕದಾಗಿದೆ ಕಲರ್ ಕಾಂಬಿನೇಷನ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಸೆರಗ್ ಬಂದು ಈ ರೀತಿ ಫುಲ್ ಗ್ರ್ಯಾಂಡಾಗಿ ಬಂದಿದೆ. ಆ್ಯಂಡ್ ಬ್ಲೌಸ್ ಈ ರೀತಿ ಪ್ಲೇನಲ್ಲಿದೆ ಬ್ಲೌಸು. ಸದ್ಯಕ್ಕೆ ನಾನು ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸೋದಿಲ್ಲ. ಯಾಕಂದರೆ ನನ್ನ ಬಾಡಿಯಲ್ಲಿ ತುಂಬ ವೇರಿಯೇಷನ್ಸ್ ಆಗಿದೆ. ಮತ್ತು ಇವಾಗ ಡಿಸೈನ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ರೆ ಮುಂದೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅದು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ನನಗೆ ಬ್ಲೌಸ್ಗಳು ಪರ್ಫೆಕ್ಟಾಗಿರಬೇಕು. ಸ್ವಲ್ಪ ಎಡ್ವಟ್ಟಾದ್ರೂ ನಾನು ಆ ಸ್ಯಾರಿನೇ ಉಟ್ಕೊಳ್ಳಲ್ಲ, ಹಾಗಾಗುತ್ತೆ. ಹಾಗಾಗಿ ಮುಂದೆ ಯಾವಾಗಾರ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಮೀಶೋದಲ್ಲಿ ಬ್ಲೌಸಸ್ನ ಆರ್ಡರ್ ಮಾಡಿದ್ದೀನಿ. ಇನ್ನೂ ಬಂದಿಲ್ಲ, ಒಂದಷ್ಟೇ ಬಂದಿದೆ, 2-3 ಮಾಡಿದ್ದೀನಿ. ಯಾವ್ದು ಮ್ಯಾಚ್ ಆಗುತ್ತೋ ಅದು ಇಟ್ಕೊಳ್ಳೋಣ ಅಂತ. ಸೊ ಮೀಶೋದಲ್ಲಿ ಇನ್ನೂ ಸುಮಾರಷ್ಟು
ನಮ್ಮ ಮನೇಲಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೇಲಿ ಸೀಮಂತ ಆ್ಯಕ್ಚುಲಿ ಬಂದಿಲ್ಲ. ಹಾಗಾಗಿ ಸೀಮಂತನ ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ. ಸೊ ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಮನೇಲಿ, ತವ್ರ ಮನೇಲಿ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಡೆಕೋರೇಟಿವ್ ಐಟಮ್ಸು, ಬ್ಲೌಸು ಎಲ್ಲದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ. ಅದರ ಎಲ್ಲದ್ರದ್ದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸಾರಿ, ಇದ್ರದ್ದು ಪ್ರೈಸ್ ಹೇಳೋದು ಮರ್ತುಬಿಟ್ಟೆ. ಈ ಸ್ಯಾರಿ ನನಗೆ ಡಿಸ್ಕೌಂಟ್ ಹೋಗಿ 3000 ರುಪೀಸ್ಗೆ ಸಿಕ್ತು. ಸೊ 3000 ರುಪೀಸ್ ಅಷ್ಟರಲ್ಲೇ ತೊಗೋಬೇಕು ಅಂದ್ಕೊಂಡಿದ್ದೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ನನಗೆ ಇಷ್ಟು ಕಡಿಮೆ ಬಡ್ಜೆಟಲ್ಲಿ ಸಿಕ್ತು. ಅದು ನಂಗೆ ತುಂಬಾ ಖುಷಿ ಆಯಿತು. ಸೊ ಇವಾಗಲೂ ನನ್ನ ಫೇವ್ರೆಟ್ ಸ್ಯಾರೀಸ್ ಲಿಸ್ಟಲ್ಲಿ ಇದು ಒಂದಾಯಿತು. ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ ಉಟ್ಟಾಗ. ಇದು ನನಗೆ ಹೇಗೆ ಕಾಣುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವ ಸ್ಯಾರಿ ಇಷ್ಟ ಆಯಿತು, ನಾನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಾ ಇಲ್ವಾ, ನಿಮಗೇನು ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಶೋದಿಂದ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋವಂಥ ಬ್ಲೌಸಸ್ ತರಿಸಿದ್ದೀನಿ, ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಬ್ಲಾಗ್ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡೆಕೋರೇಟಿವ್ ಐಟಮ್ಸ್ ನನ್ನ ಒಂದು ಐಡಿಯಾ ಬೇಸಿಸ್ ಮೇಲೆ ಆರ್ಡರ್ ಮಾಡಿದ್ದೀನಿ ಎಲ್ಲ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಕೆಲವೊಂದಿಷ್ಟು ರೀಸೆಂಟಾಗಿ ಆರ್ಡರ್ ಮಾಡಿರೋ ಸ್ಯಾರೀಸ್ನ ತೋರಿಸಿದ್ದೀನಿ. ತುಂಬ ಸ್ಯಾರೀಸ್ ತುಂಬ ಇದ್ದಾವೆ, ತೋರಿಸಿಲ್ಲ. ನಿಮಗೇನಾದರೂ ನನ್ನ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಬೇಕಿದ್ರೆ, ಸಿಲ್ಕ್ ಸ್ಯಾರೀಸ್, ಕಾಂಚೀಪುರಂ ಸ್ಯಾರೀಸು, ಮದುವೆ ಸೀರೆಗಳು ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸಿನವೇನಾದರೂ ಬೇಕಿದ್ದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಸ್ಯಾರಿನೆಲ್ಲ ಬೀರಿಂದ ತೆಗೆದ್ರೆ ಮತ್ತೆ ಮಡ್ಚಿಯಲ್ಲಿ ಇಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಮಾಡಿಲ್ಲ. ಬಟ್ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ, ಖಂಡಿತ ನಾನು ನೆಕ್ಸ್ಟ್ ವ್ಲಾಗ್ ಮಾಡೇ ಮಾಡ್ತೀನಿ. ಸ್ಯಾರೀಸ್ ಎಲ್ಲ ನನ್ನ ಕಲೆಕ್ಷನ್ಸ್ ಹೇಗಿದೆ, ನನ್ನ ಟೇಸ್ಟ್ ಹೇಗಿದೆ ಅಂತ ನೋಡೋದಕ್ಕೆ ಇಷ್ಟ ಇದ್ದರೆ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ದಯವಿಟ್ಟು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ, ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೂ ಖುಷಿ ಆಗುತ್ತೆ. ಹಾಗಾಗಿ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗ್ಸಿಗೋಸ್ಕರ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.